ನಾವು ನಮ್ಮ ಜೀವನದಲ್ಲಿ ತುಂಬ ರೀತಿ ಹೆಂಗಸರನ್ನ ನೋಡಿರ್ತೀವಿ, ಹೆಣ್ಣು ಮಕ್ಕಳನ್ನ ನೋಡಿರ್ತೀವಿ. ನಾವು ಒಬ್ಬರು ಹೆಂಗಸರು. ಆದರೆ ಈ ಹೆಂಗಸರನ್ನ ಯಾವ ರೀತಿ ಗುರುತಿಸ್ತಾರೆ ಅಂದರೆ, ಅವಳು ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದರೆ, ಜಗಳ ಆಡ್ತಾ ಇದ್ರೆ ಜಗಳ ಗಂಟಿ ಅಂತ ಕರೀತಾರೆ. ಹಾಗೆ ಸ್ವಲ್ಪ ಜೋರು ಮಾತಾಡದೆ ಎಲ್ಲಾನು ಸಹಿಸ್ಕೋತಾರೆ, ಮೃದು ಸ್ವಭಾವದವರು ಅಂತ ಹೇಳ್ತಾರೆ. ಆ ರೀತಿ ಅವ್ರನ್ನ ಗುರುತಿಸ್ತಾರೆ. ಆದರೆ ನಮ್ಮ ಹಿಂದೂ ಪುರಾಣದ ಪ್ರಕಾರ 5 ರೀತಿ ಹೆಂಗಸರಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಾವು ಗುರುತಿಸ್ತೋರ ರೀತಿಯಲ್ಲ, ಅವರು ಇರೋ ರೀತಿ, ಮಾತಾಡೋ ರೀತಿ, ಅವರ ಬೇರೆ ರೀತಿಗಳಲ್ಲಿ ಅದನ್ನು 5 ರೀತಿ ಅಂತ ಹೇಳ್ತಾರೆ. ಅದು ಯಾವ್ಯಾವುದಪ್ಪ ಅಂದರೆ, 1 ಶಂಕಿನಿ, 2ನೇದು ಚಿತ್ರಿಣಿ, 3ನೇದು ಹಸ್ತಿನಿ, 4ನೇದು ಪುಂಶಿಲಿ, 5ನೇದು ಪದ್ಮಿನಿ. ಈ 5 ರೀತಿ ಹೆಂಗಸರುಗಳು ಅಂದರೆ ಯಾವ್ಯಾವ್ದು ಯಾರ್ಯಾರು ಯಾವ್ಯಾವ್ದು ರೀತಿ ಇರ್ತಾರೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ ರೀತಿ ಅಂತ ಹೇಳೋಣ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ಮಹಿಳೆಯರ ದೇಹ, ಬಣ್ಣ, ರೂಪ, ಆಕಾರ, ವಿನ್ಯಾಸ ಇದು ಆಧಾರದ ಮೇಲೆ 5 ರೀತಿಯಾಗಿ ವಿಂಗಡಿಸಿದ್ದಾರೆ. ಇವುಗಳಲ್ಲಿ ಕೆಲವು ವಿಧದ ಮಹಿಳೆಯರು ಅದೃಷ್ಟವಂತರು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ದುರಾದೃಷ್ಟವಂತರು ಅಂತೂ ಕೂಡ ಪರಿಗಣಿಸಲಾಗುತ್ತೆ. ಯಾರ್ಯಾರು ಯಾವ್ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲನೇದವರು ಶಂಕಿನಿ. ಈ ಮಹಿಳೆಯರು ಸ್ವಲ್ಪ ಎತ್ತರ ಮತ್ತು ಸಣಕಲು ದೇಹವನ್ನು ಹೊಂದಿರ್ತಾರೆ. ಇವರ ಮೂಗು ದಪ್ಪವಾಗಿರುತ್ತೆ ಮತ್ತು ಧ್ವನಿ ತುಂಬ ಭಾರವಾಗಿರುತ್ತೆ, ಅಂದರೆ ಜೋರಾಗಿರುತ್ತೆ. ಇವರು ಯಾವಾಗಲೂ ಕೋಪದಿಂದ ಕಾಣ್ತಾರೆ ಮತ್ತು ಯಾವುದೇ ಕಾರಣವಿಲ್ಲದೆ ಕೂಡ ಕೋಪಿಸ್ಕೊಳ್ಳೋ ಸ್ವಭಾವದವರಾಗಿರ್ತಾರೆ. ಇವರು ತಮ್ಮ ಗಂಡನ ಮಾತನ್ನು ಕೇಳೋದಿಲ್ಲ ಮತ್ತು ಇವರಿಗೆ ದಯೆ ಭಾವನೆಯೂ ಕೂಡ ಇರೋದಿಲ್ಲ. ಇವರ ಮನಸ್ಸು ಯಾವಾಗಲೂ ಸುಖ ಸೌಕರ್ಯಗಳಲ್ಲಿ, ಅಂದರೆ ನಾನು ಚೆನ್ನಾಗಿರಬೇಕು, ನಾನು ಸೌಖ್ಯವಾಗಿರಬೇಕು, ನನಗೆಲ್ಲ ಅಚ್ಚುಕಟ್ಟಾಗಿರಬೇಕು ಅನ್ನೋ ರೀತಿ ಇರುತ್ತೆ. ಇಂತಹ ಮಹಿಳೆಯರು ಕುಟುಂಬದಿಂದ ದೂರ ಇರೋದನ್ನು ಇಷ್ಟಪಡ್ತಾರೆ. ಯಾಕಂದರೆ ಅವರು ಬೇರೆಯವ್ರಿಗಿಂತ ತನ್ನ ಬಗ್ಗೆ ಮಾತ್ರ ನೋಡ್ಕೊಳ್ಳೋದ್ರಲ್ಲಿ ಇಷ್ಟಪಡ್ತಾರೆ. ಇವರ ಜೀವಿತಾವಧಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಇವ್ರಿಗೆ ಗಾಸಿಪ್ ಮಾಡೋದು ಅಂದರೆ ತುಂಬ ಇಷ್ಟ. ಆದ್ದರಿಂದ ಇವರಿಗೆ ಯಾವುದೇ ಆಪ್ತ ಸ್ನೇಹಿತರು ಕೂಡ ಇರೋದಿಲ್ಲ. ಇವರು ಹೆಚ್ಚು ಮಾತಾಡ್ತಾರೆ, ಅದರಿಂದ ಜನರು ಇವರ ಮುಂದೆ ಕಡಿಮೆ ಮಾತಾಡ್ತಾರೆ. ಕೆಲವೊಮ್ಮೆ ಇವರು ತುಂಬ ಬುದ್ಧಿವಂತರು ಕೂಡ ಆಗಿರ್ತಾರೆ. ಇನ್ನು 2ನೇದಾಗಿ ಚಿತ್ರಿಣಿ ಅಂತ ಹೇಳ್ತೀವಿ. ಇವರು ನೋಡಲು ತುಂಬ ಸುಂದರವಾಗಿರ್ತಾರೆ. ಬಿಳಿಯ ಬಣ್ಣ ಹಾಗೂ ಚಂಚಲವಾದ ಕಣ್ಣನ್ನು ಹೊಂದಿರ್ತಾರೆ. ಇವರ ಧ್ವನಿ ಕೋಗಿಲೆ ಅಂತ ಇರುತ್ತೆ. ಕೂದಲು ಗಾಢ ಕಪ್ಪವಾಗಿರುತ್ತೆ ಮತ್ತು ತುಂಬ ದಟ್ಟವಾಗಿರುತ್ತೆ. ಈ ಮಹಿಳೆಯರು ತಮ್ಮ ಗಂಡನನ್ನು ತುಂಬ ಪ್ರೀತಿಸ್ತಾರೆ. ಇವರ ದಾಂಪತ್ಯ ಜೀವನ ಸಾಕಷ್ಟು ಸಂತೋಷಮಯವಾಗಿರುತ್ತೆ. ಇವರು ಬುದ್ಧಿವಂತರು ಆಗಿರ್ತಾರೆ ಮತ್ತು ಇದರಿಂದಾಗಿ ಎಲ್ಲರೂ ಇವರನ್ನು ಹೊಗಳ್ತಾ ಇರ್ತಾರೆ ಮತ್ತು ಇವರು ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡೋ ಸ್ವಭಾವನ ಹೊಂದಿರ್ತಾರೆ. ಈ ರೀತಿ ಮಹಿಳೆಯರು ಬಡ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ ಮುಂದೆ ಎಲ್ಲ ಸುಖಗಳನ್ನ ಅನುಭವಿಸುತ್ತಾರೆ. ಇವರ ಮಕ್ಕಳು ಸಹ ಬಹಳ ಅದೃಷ್ಟವಂತರಾಗಿರ್ತಾರೆ. ಇವರು ಸ್ವಲ್ಪ 60 ವರ್ಷ ಆ ರೀತಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು 3ನೇದಾಗಿ ಹಸ್ತಿನಿ ಅಂತ ಹೇಳ್ತೀವಿ. ಇವರು ಭೋಗ ವಿಲಾಸಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಅಂದರೆ ತುಂಬ ಚೆನ್ನಾಗಿರಬೇಕು, ತುಂಬ ದುಡ್ಡು ಕಾಸು ಎಲ್ಲ ಇರಬೇಕು, ನಾವು ಆರಾಮಾಗಿರಬೇಕು ಅನ್ನೋ ರೀತಿ ಇಷ್ಟಪಡ್ತಾ ಇರ್ತಾರೆ. ಇವರು ತುಂಬ ನಗುಮುಕ್ತದಿಂದ ಇರ್ತಾರೆ. ಇವರ ದೇಹ ದಪ್ಪವಾಗಿರುತ್ತೆ ಕಾರಣ ಇವರು ಸೋಮಾರಿಗಳಾಗಿರ್ತಾರೆ. ಕೆಲವೊಮ್ಮೆ ಇವರು ಸ್ವಭಾವದಲ್ಲಿ ಕೂಡ ಬಹಳ ಕ್ರೌರ್ಯ ಇರುತ್ತೆ. ಅದರಿಂದ ಯಾವುದೇ ತಪ್ಪು ಕೆಲಸ ಮಾಡಲು ಕೂಡ ಹೆದರದೇನೆ ಮಾಡ್ತಾರೆ. ಇವರು ಸೋಮಾರಿತನ ಇರೋದ್ರಿಂದ ಇವರಿಗೆ ಆರೋಗ್ಯಕ್ಕೆ ಸ್ವಲ್ಪ ಏಟಾಗುತ್ತೆ, ಅನಾರೋಗ್ಯದಿಂದ ಇರ್ತಾರೆ ಮತ್ತು ಗಂಡನೊಂದಿಗೆ ಇವರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಕುಟುಂಬದವರು ಇವರ ಸ್ವಭಾವದಿಂದ ತುಂಬ ದುಃಖಿತರಾಗಿರ್ತಾರೆ. ಧಾರ್ಮಿಕ ಕಾರ್ಯಗಳಲ್ಲಿ ಇವರಿಗೆ ಯಾವುದೇ ನಂಬಿಕೆ ಇರುವುದಿಲ್ಲ. ಇವರಿಗೆ ಹಲವು ಬಾರಿ ಗರ್ಭಪಾತವಾಗುವ ಸಾಧ್ಯತೆ ಇರುತ್ತೆ. ಇವರ ಸ್ವಭಾವದಿಂದ ಕುಟುಂಬದಲ್ಲಿ ಇವರನ್ನು ಯಾರು ಜಾಸ್ತಿ ಮಾತನಾಡಿಸೋದೇ ಇಲ್ಲ. ಇನ್ನು 4ನೇದು ಪುಂಶಲಿ. ಇವರು ದೊಡ್ಡ ಕಣ್ಣುಗಳು ಮತ್ತು ಚಿಕ್ಕ ಕೈ ಮತ್ತು ಕಾಲುಗಳನ್ನು ಹೊಂದಿರ್ತಾರೆ. ಧ್ವನಿ ತೀಕ್ಷ್ಣವಾಗಿರುತ್ತೆ. ಇವರಲ್ಲಿ ಯೌವನದ ಲಕ್ಷಣಗಳು 12ನೇ ವಯಸ್ಸಿನಲ್ಲೇ ಕಾಣಿಸ್ಕೊಳ್ಳಲು ಶುರು ಮಾಡುತ್ತೆ. ಈ ಪರಪುರುಷರ ಮೇಲೆ ಇವರ ಆಕರ್ಷಣೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದ್ದರಿಂದ ಇವರ ದಾಂಪತ್ಯ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ. ಇವರು ಸಾಮಾನ್ಯವಾಗಿ ಯಾರೊಂದಿಗಾದರೂ ಮಾತನಾಡ್ತಿದ್ರು ಅವರು ಜಗಳ ಆಡ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಯಾಕಂದರೆ ಕೆಲವೊಬ್ಬರು ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ, ಅದರಿಂದ ಆ ರೀತಿ ಅನಿಸುತ್ತೆ. ಇವರ ಅದೃಷ್ಟ ಮತ್ತು ಪುಣ್ಯ ರೇಖೆಗಳು ಅನ್ನೋದೇ ಇರೋದಿಲ್ಲ ಇವರಿಗೆ. ಇವರ ಕೈಯಲ್ಲಿ 2 ಶಂಖದ ರೇಖೆಗಳು ಮತ್ತು ಮೂಗಿನ ಮೇಲೆ ಮಚ್ಚೆ ಇರುತ್ತೆ. ಇನ್ನು 5ನೇದು ಲಾಸ್ಟ್ನೇದು ಪದ್ಮಿನಿ ಅಂತ. ಈ ಮಹಿಳೆಯರು ನೋಡಲು ಸುಂದರವಾಗಿರ್ತಾರೆ ಮತ್ತು ಸುಶೀಲೆಯರಾಗಿರ್ತಾರೆ, ಅಂದರೆ ಒಳ್ಳೆಯ ಹೆಂಗಸರಾಗಿರ್ತಾರೆ. ಇವರು ಚಿಕ್ಕ ಮೂಗು, ಕಿವಿ ಮತ್ತು ಬೆರಳುಗಳನ್ನು ಹೊಂದಿರ್ತಾರೆ. ಇವರ ಮುಖದಲ್ಲಿ ಯಾವಾಗಲೂ ನಗು ಇರುತ್ತೆ. ಈ ರೀತಿ ಮಹಿಳೆಯರು ಧರ್ಮದಲ್ಲಿ ಹೆಚ್ಚು ನಂಬಿಕೆ ಇಡ್ತಾರೆ ಮತ್ತು ಅವರು ಧಾರ್ಮಿಕ ಕಾರ್ಯಗಳನ್ನ ಹೆಚ್ಚು ಮಾಡೋಕ್ಕೆ ಇಷ್ಟಪಡ್ತಾರೆ.
ಅತ್ತೆ ಮಾವಂದಿರು ಸೇವೆ ಮಾಡ್ತಾರೆ. ಇವರ ಮಾತು ಸಿಹಿಯಾಗಿರುತ್ತೆ. ಇದರಿಂದಾಗಿ ಇವರು ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡ್ತಾರೆ. ಇವರು ಪತಿವ್ರತೆಯರು ಅಂತ ಅನ್ನಿಸ್ಕೊಳ್ತಾರೆ. ಇವರು ಮನೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಈ ರೀತಿ ಮಹಿಳೆಯರು ಎಲ್ಲರ ಮನಸ್ಸನ್ನು ಗೆಲ್ಲೋ ಸಾಮರ್ಥ್ಯನ ಹೊಂದಿರ್ತಾರೆ. ಇವರು ಅದೃಷ್ಟವಂತರು ಮತ್ತು ಅದೃಷ್ಟಶಾಲಿ ಮಕ್ಕಳಿಗೆ ಜನ್ಮ ನೀಡ್ತಾರೆ. ಇದು ಹೆಂಗಸರಲ್ಲಿರುವಂಥ 5 ರೀತಿ, ಹಿಂದೂ ಧರ್ಮದಲ್ಲಿ ಹೇಳಿರುವಂಥ 5 ರೀತಿಯ ಹೆಂಗಸರುಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.